ಕಂಡೋರ ಹೆಣ್ಮಕ್ಳ ಹತ್ರ ಜಿಪ್ಪಿಚ್ಚಿ ತಮ್ಮ ದೇಶಕ್ಕೆ ಅನುಭವಿಸೋರೆಲ್ಲ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೇಳ್ತಾವ್ರೆ. ಆ ಕಂಡೋರ ಹೆಣ್ಮಕ್ಳಿಗೆ ಬೆಳ್ಳಿ ಕಾಚ, ಬೆಳ್ಳಿ ಬ್ರಾ, ಡೈಮಂಡ್ ಸೆಟ್, ಆ ಸೆಟ್, ಈ ಸೆಟ್, ರಾಲ್ ಸೈಸ್ ಎಲ್ಲ ಕೊಟ್ಟು ಜಗದೀಶ್ ಸುಮ್ನೆ ಏನು ಇಲ್ಲಂತೆ ಬಿಟ್ರೆ ಏನಿಲ್ಲ, ಗಂಟೆ ಕಾಣಿಸ್ತದೆ. ನಮಗೂ ಹೆಂಡತಿ ಮಕ್ಳವ್ರೆ, ಹಂಗಂದ್ ಮಾತಿಗೆ ಚಾಲೆಂಜ್ ಮಾಡೋದು ನಾವು ಕೂಡ ಕೇಳ್ಕೊಂಡಿರಲ್ಲ. ಆ ಮಠಗಳು, ನಮ್ಮ ಮಠಗಳ ಬಗ್ಗೆ ನಮ್ಗೆ ತುಂಬಾ ನಂಬಿಕೆ ಇದೆ. ಮಠದ ಬಗ್ಗೆ ಮಾತಾಡಿದ್ಯಾ ನೀನ್, ಗೊತ್ತಾ ನೀನು? ಅದ್ರಲ್ಲಿ ಎಕ್ಸ್ ಗಳಂತೂ ದೊಡ್ಡ ಲೂಟಿಕೋರ್ರು, 5 ಸ್ಟಾರ್ ಹೋಟೆಲ್ ಜಿಪ್ ಬಾಡಿ ಬಿಚ್ಚೋರು, ಯಾರ್ದೋ ಶಾಪಕ್ಕೆ ಸಿಎಂ ಸಿದ್ದರಾಮಯ್ಯನವ್ರ ಮಗ ಸತ್ತೋದಂತೆ. ಏಯ್, ನಿಜವಾಗ್ಲೂ ಮನುಷ್ಯನೋ ನೀವು? ನಾವು ನಿಮ್ ಮಗ ಅಲ್ಲ, ಆದ್ರೆ ನಿಮ್ ಮಗನ್ ತರಾನೇ. ನಮಸ್ಕಾರ ಕರ್ನಾಟಕ. ಅಲ್ರಿ, ಮನೆಯಲ್ಲಿ ನಮ್ಮ ಅತ್ತಿಗೆಂದ್ರ ಇದ್ರು ಕೂಡ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಯಾರೋ ಕಂಡೋರ ಹೆಣ್ಮಕ್ಳ ಹತ್ರ ಜಿಪ್ಪಿಚ್ಚಿ ತಮ್ಮ ದೇಶಕ್ಕೆ ಅನುಭವಿಸೋರೆಲ್ಲ ಸಿಎಂ ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೇಳ್ತಾವ್ರೆ. ಅಲ್ರಿ, ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅವ್ರಿಗೆ? ನಾನು ಯಾರ ಹೆಸರು ಹೇಳಲ್ಲಪ್ಪ. ಎಕ್ಸ್ ಸಿ ಎಂಗಳಂತೆ ಅವರು. ಎಕ್ಸ್ ಸಿ ಎಂಗಳು ಪ್ರೆಸೆಂಟ್ ಸಿ ಎಂ ಅನ್ನು ರಾಜೀನಾಮೆ ಕೇಳ್ತಾರೆ. ಕೊಡ್ರಿ ಸಿದ್ದರಾಮಯ್ಯನವ್ರ, ನೀವು ನಿಮ್ಮೇಲೆ ಏನೋ ಹೈಕೋರ್ಟ್ ಆದೇಶ ಮಾಡಿದ್ರೆ ಕೊಟ್ಬಿಡ್ರಿ ಅಂತ ಅಲ್ವಾ? ನಮ್ಮ ಮನೇಲಿ, ನಿಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆ ಅಂತ ಇರ್ಬೇಕಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ ಬಿಟ್ಟು ಆ ಸ್ಟಾರ್ ಹೋಟ್ಲಿಗೆ ಹೋಗಿ ಕಂಡೋರ ಹೆಣ್ಮಕ್ಳ ಜೊತೆ ಜಿಪ್ಪಿಚ್ಚಿ ನಿಮ್ ದೇಶಕ್ಕೆ ಅನ್ಭೋಗ್ಸ್ಕೊಂಬಂದು ಯಾವ ಮುಖ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯನ ರಾಜೀನಾಮೆ ಕೇಳ್ತೀರಾ ನೀವು? ನಮಗೂ ಹೆಂಡತಿ ಮಕ್ಳವ್ರೆ, ಹಂಗಂದ್ ಮಾತಿಗೆ ಚಾಲೆಂಜ್ ಮಾಡೋದು ನಾವು ಕೂಡ ಕೇಳ್ಕೊಂಡಿರಲ್ಲ. ಅರ್ಥ ಆಯ್ತಾ? ನಿನ್ ದೌಲತ್ತಿರ ನೀನ್ ಮಾಡ್ಕೋ. ಅಲ್ಲ, ಆ ಮಠಗಳು, ನಮ್ಮ ಮಠಗಳ ಬಗ್ಗೆ ನಮ್ಗೆ ತುಂಬಾ ನಂಬಿಕೆ ಇದೆ. ಮಠದ ಬಗ್ಗೆನೂ ಮಾತಾಡಿದ್ಯಾ ನೀನ್, ಗೊತ್ತಾ ನೀನು? ಮಠಗಳ ಬಗ್ಗೆ ಮಾತಾಡಿದ್ಯಾ? ಹೇಳ್ತೀನಿ, ಮಠಗಳು ನಮ್ಗೆ ಸಂಸ್ಕಾರ ಕೊಟ್ಟಿದೆ. ಈ ಸಮಾಜದ ಆಸ್ತಿ ಮಠ. ಆ ಮಠಗಳಿಗೆ ಹೋಗ್ಕೊಂಡು ಡ್ರಾ ಮಾಡೋರು ನೀವು. ನಾವು ಒಂದು ಮಠಕ್ಕೆ ಹೋಗಲ್ಲ, ಆದ್ರೆ ಮಠಗಳ ಬಗ್ಗೆ ಗೌರವ ಇದೆ, ಮಠಾಧೀಶರ ಬಗ್ಗೆ ಗೌರವ ಇದೆ. ಆ ಮಠಗಳನ್ನ ನನ್ನ ಪೂಜೆ, ನಾನು ಹೇಳ್ತೀನಲ್ಲ, ನನ್ನ ಮನಸ್ಸಿನಲ್ಲಿ ಪೂಜೆ ಮಾಡ್ತೀನಿ. ಜನಗಳ ಹತ್ರ ಓಟ್ ತಗೊಂಡು ಬಂದು ವಿಧಾನಸಭೆ ಕೂತ್ಕೊಂಡು ಲೂಟಿ ಮಾಡೋ ಲೂಟಿಕೋರ್ರು ಎಲ್ಲರೂ ಅಲ್ಲ, ಮ್ಯಾಕ್ಸಿಮಮ್ ಎಲ್ಲ ಲೂಟಿಕೋರ್ ಇದ್ದೀರಾ. ಅದ್ರಲ್ಲಿ ಎಕ್ಸ್ ಸಿ ಎಂಗಳಂತೂ ದೊಡ್ಡ ಲೂಟಿಕೋರ್ರು, 5 ಸ್ಟಾರ್ ಹೋಟೆಲ್ ಜಿಪ್ಪು ಬಾಡಿ ಬಿಚ್ಚೋರು. ಬಾ ಮನೆ ನಾನು ಇದು ವಿಧಾನಸೌಧ ಮುಂದೆ ಟಾಪ್ ಬಿಚ್ ಹಾಕಿದ್ದೆ. ನಾನು ನಿಜವಾದ ಅಪ್ಪನ ಮಗ ಅಂದ್ರೆ ಬಟ್ಟೆ ವಿಧಾನಸೌಧ ಮುಂದೆ ಬಟ್ಟೆ ಬಿಚ್ಚಾಕಿದ್ದೀನಿ. ನಾನು 5 ಸ್ಟಾರ್ ಹೋಟೆಲ್ ಬಟ್ಟೆ ಬಿಚ್ಚಲ್ಲ, ನನ್ಗೆ ಬೇಕಾಗಿಲ್ಲ. ನಮ್ಮ ಮನೆಗೆ ಚೆನ್ನಾಗವ್ರೆಲ್ಲ. ನಾಚಿಕೆ ಗಿಚ್ಕೆ ಅಲ್ವಾ? ಅದೇನಾದ್ರು ಇದೆಯಾ ನಿಮ್ಗೆ ಏನಾದ್ರು? ಅಲ್ಲ, ಯಾವ ಸೀಮೆ ರಾಜಕಾರಣಿಗಳು ನೀವು? ಆ ಸಿ ಎಂ ಅನ್ನ ರಾಜೀನಾಮೆ ಕೇಳ್ತೀವಿ? ಯಾವ ನೈತಿಕತೆ ಇದೆ ನಿಮ್ಗೆ? ಯಾವನಾದ್ರೂ ಒಬ್ಬನ್ ಕೇಳಂಗೆ ಕೇಳಿ ಇದ್ಮೇಲೆ ನಿಮ್ಮ ಭವಿಷ್ಯ ಬಿಚ್ಚಿದ್ದಿಲ್ಲ ನಾನು. ಆಮೇಲೆ